ಸರ್, ಹೇಳಿ. ಪ್ರತಿಯೊಂದು ಫೋನಿಂದ ಓಕೆ, ಲ್ಯಾಪ್ಟಾಪ್ಗೆ ವಾಟ್ಸಪ್ ಲಿಂಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಾ ಸರ್? ಎಸ್, ಬನ್ನಿ. ಈಗ ಮೊದಲನೇದಾಗಿ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡಬೇಕು. ಗೂಗಲ್ ಕ್ರೋಮ್ ಓಪನ್ ಆದ ನಂತರ ನೆಕ್ಸ್ಟ್ ನಾವು ವಾಟ್ಸಪ್ ಲಾಗಿನ್ ಅಂಥೇಳಿ ಅದರಲ್ಲಿ ಇದ್ದರೆ ಅದನ್ನು ನಾವು ಕ್ಲಿಕ್ ಮಾಡಬೇಕು. ಅಥವಾ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ವಾಟ್ಸಪ್ ಅಂಥೇಳಿ ನಾವು ಟೈಪ್ ಮಾಡಿ ಅದನ್ನು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಈ ಪೇಜಲ್ಲಿ ನಾವು ಅದಕ್ಕೆ ಲಾಗಿನ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಒಂದು QR ಕೋಡ್ ಜನ್ರೇಟ್ ಆಗುತ್ತೆ. ಈ QR ಕೋಡ್ ಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾದಂಥ ಪ್ರಮುಖವಾದಂಥ ಇನ್ನೊಂದು ಕೆಲಸ, ನಾವು ವಾಟ್ಸಪ್ ಓಪನ್ ಮಾಡಬೇಕು. ನಮ್ಮ ಮೊಬೈಲಲ್ಲಿರುವಂಥ ವಾಟ್ಸಪ್ಪನ್ನು ಓಪನ್ ಮಾಡಿ ಅದರಲ್ಲಿ 3 ಡಾಟ್ ಕ್ಲಿಕ್ ಮಾಡಿ ನಂತರದಲ್ಲಿ ಲಿಂಕ್ಡ್ ಡಿವೈಸಸ್ ಅಂತಿರುತ್ತೆ. ಈ ಲಿಂಕ್ಡ್ ಡಿವೈಸಸ್ಸಲ್ಲಿ ಲಿಂಕ್ ಎ ಡಿವೈಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ನಮಗೆ QR ಕೋಡ್ ಸ್ಕ್ಯಾನ್ ಆಗುತ್ತೆ. ಈ QR ಕೋಡ್ ಸ್ಕ್ಯಾನ್ ಆದ ನಂತರ ನಮ್ಮ ಈ ಒಂದು ಮೊಬೈಲ್ ಮೂಲಕವಾಗಿ ನಾವು ವಾಟ್ಸಪ್ಪನ್ನು ಕಂಪ್ಯೂಟ್ರಿಗೆ ಅಥವಾ ಲ್ಯಾಪ್ಟಾಪ್ಗೆ ಈ ರೀತಿಯಾಗಿ ಲಿಂಕ್ ಮಾಡಬಹುದು. ಸೊ ಇದು ಈ ರೀತಿಯಾಗಿ ವಾಟ್ಸಪ್ ಲಿಂಕ್ ಆದರೆ ನಂತರದಲ್ಲಿ ಸಾಮಾನ್ಯವಾಗಿ ನೀವು ಲಿಂಕ್ ಆದ ನಂತರ ನಿಮ್ಮ ಕೆಲಸ ಮುಗಿದ ನಂತರ ನೀವೇನು ಮಾಡಬೇಕು ಅಂದರೆ ಈ 3 ಡಾಟಲ್ಲಿ ಕ್ಲಿಕ್ ಮಾಡಿ ನಂತರದಲ್ಲಿ ನಾವೇನು ಮಾಡಬೇಕು, ಲಾಗೌಟನ್ನು ಮಾಡಬಹುದು. ಲಾಗೌಟ್ ಅಂದರೆ ಕಂಪ್ಯೂಟರ್ ಅಥವಾ ಬೇರೆದವರ ಲ್ಯಾಪ್ಟಾಪ್ನಲ್ಲಿ ಏನಾದರೂ ನಮ್ಮದು ಲಿಂಕ್ ಇದ್ದರೆ ಡಿವೈಸಸ್ಸನ್ನು ನಾವು ಅದರಿಂದ ಎಕ್ಸಿಟ್ ಆಗಬಹುದು. ಅದು ಎಕ್ಸಿಟ್ ಯಾವ ರೀತಿ ಅಂದರೆ ಲಾಗೌಟನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಾವು ಈ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಿಂದ ಹೊರಗಡೆ ಬಂದಿರ್ತೀವಿ. ಓಕೆ, ಎಸ್, ಥ್ಯಾಂಕ್ ಯು.